ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಸಾಲ ಪರೋಟ ಮತ್ತು ಮಸಾಲ ಚಪಾತಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೀವು ಮಸಾಲ ಪರೋಟ ಆದರೂ ಅಂದ್ಕೊಳ್ಳಿ, ಮಸಾಲೆ ಚಪಾತಿ ಅಂತ ಆದರೂ ಅಂದ್ಕೊಳ್ಳಿ. ಏನಿಲ್ಲ, 1 ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಕೈಯಿಂದ ಸೋಸೋಕ್ಕಾಗಿಲ್ಲ ಅಂದರೆ ಬಟ್ಲಾನ ಡಬ್ಬ ಹಾಕಿ ಈ ಥರ ಇದು ಮಾಡಿ ಹಿಟ್ಟು ನಿಮ್ಮ ಪ್ಲೇಟಲ್ಲೇ, ಅಂದರೆ ನೀವು ಪ್ಲೇಟ್ನ ಚಿಕ್ಕದಾಗಿ ತೊಗೊಂಡಿದ್ರು ಅದೇ ಪ್ಲೇಟಲ್ಲೇ ಬೀಳುತ್ತೆ ನೋಡಿ. ಆ ಕಡೆ ಈ ಕಡೆ ಒಂಚೂರು ಕೂಡ ಚೆಲ್ಲಿಲ್ಲ. ಈ ಟ್ರಿಕ್ನ ಯೂಸ್ ಮಾಡಿ, ಹಿಟ್ಟು ವೇಸ್ಟ್ ಆಗಲ್ಲ. ಸೊ ಈ ಹಿಟ್ಟಿಗೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಟೊಮ್ಯಾಟೊ, ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಏನಿಲ್ಲ, ತುಂಬ ಈಸಿಯಾಗಿದೆ. ಒಂದು ಈವ್ನಿಂಗ್ ಸ್ನ್ಯಾಕ್ಸು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಈ ಥರ ರೆಡಿ ಮಾಡ್ಕೊಬೋದು ನೀವು. ಸ್ವಲ್ಪ ಒಣ ಖಾರ, ಸ್ವಲ್ಪ ಧನಿಯಾ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟಾಗತ್ತೆ ಅನಿಸುತ್ತೆ ಅಷ್ಟು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಸರಿಯಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ಕೂಡಲೇ ಹಿಟ್ಟು ನಾದೋದಂತೂ ಗೊತ್ತೇ ಇರುತ್ತೆ ನಿಮಗೆ. ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಹಿಟ್ಟು ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದ್ಕೋತೀರಲ್ವ, ಅದೇ ಥರನೇ ಮೃದುವಾಗಿ ಚೆನ್ನಾಗಿ ನಾದ್ಕೋಬೇಕು. ಏನಿಲ್ಲ, ತುಂಬ ಈಸಿ ರೆಸಿಪಿ ಇದೆ. ಕೇವಲ ಒಂದು 3-4 ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಪದೇ ಮಾಡಿ ತಿನ್ಬೇಕನ್ನಿಸುತ್ತೆ. ಅಷ್ಟೊಂದು ಮೃದುವಾಗಿ ಚೆನ್ನಾಗಿರುವ ಮಸಾಲ ಚಪಾತಿ ಆಗಿದೆ ಇದು. ನೋಡಿ, ಕಂಪ್ಲೀಟಾಗಿ ಮೃದುವಾಗಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ. ಅಗತ್ಯ ಆದಷ್ಟು ನೀರನ್ನ ಬಳಸ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ. ಹಿಟ್ಟನ್ನ ನಾದ್ಕೊಂಡಾದ್ಮೇಲೆ ಒಂದು 2-3 ನಿಮಿಷ ಬಿಟ್ಟು ಆದ್ಕೊಳ್ಳಿ. ನೆಂದಿದೆ ಅಂತ ಪ್ರೆಸ್ ಮಾಡಿ ನೋಡೋದಾದ್ಮೇಲೆ ಒಂದು ಪ್ಲೇಟ್, ಅಂದರೆ ಒಂದು ಕಂಗಳಂತ ಇರುತ್ತಲ್ವ, ಅದನ್ನು ಡಬ್ಬ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಿಕ್ಕೊಳ್ಳಿ. ಇಲ್ಲ ನೀವು ಕೊಳಪಟ್ಟಿ ಮೇಲೆ ಎಣ್ಣೆ ಹಚ್ಕೊಂಡು ತಿದ್ಕೋತಿದ್ದೆ ಅಂದರೂ ಓಕೆ. ಇಲ್ಲ ನಾನು ಪರ್ಶಿ ಮೇಲೇ ಎಣ್ಣೆ ಹಚ್ಕೊಂಡು ತಿದ್ಕೋತೀನಿ ಅಂದರೂ ಓಕೆ. ಇಲ್ಲ ನೀವು ಹೋಳಿಗೆ ತಟ್ಟೆನ ತೊಗೊಂಡು ಅದ್ರ ಮೇಲೆ ಎಣ್ಣೆ ಹಚ್ಕೊಂಡು ತಿದ್ಕೋತೀನಿ ಓಕೆ. ಇಲ್ಲ ಅಂದರೆ ಇನ್ನೊಂದು ಈಸಿ ಟ್ರಿಕ್ ಹೇಳ್ತೀನಿ. ಬೆಳ್ಳುಣಿಗೆ ಅಂತ ತಟ್ಟೋದು ಆಗಲ್ಲ, ಆಮೇಲೆ ಕೊಳಪಟ್ಟಿಗೆನೂ ಅವಶ್ಯಕತೆ ಇರಲ್ಲ. ಒಂಬೆಹಣ್ಣು ಪ್ಯಾಕೆಟ್ ಇರುತ್ತಲ್ವ, ಯಾವುದಾದ್ರೂ ಯೂಸ್ ಮಾಡಿದ್ದು, ಅದನ್ನು ಒಂದು ಸೈಡ್ ಕಟ್ ಮಾಡಿಕೊಂಡು ಮಧ್ಯಾಹ್ನ ಇದ್ರ ಉಳ್ಳಿ ಇಟ್ಟು ಮೇಲ್ಗಡೆ ಒಂದು ಚಂಬು ಅಥವಾ ಒಂದು ಗ್ಲಾಸ್ದಿಂದ ಪ್ರೆಸ್ ಮಾಡಿ. ಇಲ್ಲ ಸ್ವಲ್ಪ ತೆಮೆಗೆ ಎಣ್ಣೆನ ಹಚ್ಕೊಳ್ಳಿ. ಗ್ಯಾಸ್ ಮೇಲೆ ಕೈಲಾಕ್ಬಿಟ್ಟು ನೀವು ತಿದ್ದಿರುವಂಥ ಚಪಾತಿನ ತಗೊಂಡು ಕಾಯ್ದಿರುವಂಥ ಗ್ಯಾಸ್ ಮೇಲೆ ತೆವೆ ಇಟ್ಟಿದ್ರಲ್ಲ, ಆ ತೆವೆ ಮೇಲೆ ಹಾಕೊಳ್ಳಿ. ತೆವೆ ಮೇಲೆ ಹಾಕಬೇಕು. ನೋಡಿ, ತುಂಬ ಚೆನ್ನಾಗಿರುವ ಮಸಾಲೆ ಚಪಾತಿ ರೆಡಿಯಾಗಿದೆ. ಆಮೇಲೆ ಅದನ್ನು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೆಂದಬೇಕಲ್ಲ, ಸೊ ರಿವರ್ಸ್ನ ಹಾಕಿ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಮಸಾಲ ಚಪಾತಿ ರೆಡಿನೇ ಆಗಿದೆ. ಇದಕ್ಕೆ ನಿಮಗೆ ಬೇಕು ಅಂದರೆ ಮಸಾಲ ಪರೋಟನೂ ಅಂದ್ಕೊಳ್ಳಿ. ಸ್ವಲ್ಪ ಬೆಂದು ತನಕ ಬಿಟ್ಟು ಗ್ರೀನ್ ಚಟ್ನಿನೋ ಅಥವಾ ರೆಡ್ ಚಟ್ನಿ ಜೊತೆಗೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ತುಂಬ ಪೇಷನ್ಸ್ದಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಬೇರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾಯಿರಿ. ಎಲ್ಲರಿಗೆ ಧನ್ಯವಾದಗಳು. ನಿಮಗೆ ಕೆಂಪು ಚಟ್ನಿ ಬೇಕಂದರೆ ಅದನ್ನು ಆ್ಯಡ್ ಮಾಡಿ, ಇಲ್ಲ ಸಾಸ್ ಬೇಕಂದರೆ ಸಾಸ್ನ ಆ್ಯಡ್ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು. ಎಲ್ಲರಿಗೂ ಧನ್ಯವಾದಗಳು.